उदीर्णभजरं दिव्यम् अमृतस्यञ्जहीशितुः आनन्दस्य पदं वन्दे ब्रह्मेन्द्राद्यभिवन्दितम्। 11ನೇ ಅಧ್ಯಾಯ. ಉದೀರ್ಣಂ ಅಜರಂ ದಿವ್ಯಂ ಅಮೃತಸ್ಯಂತಿ ಅಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಉದೀರ್ಣ ಅಂದ್ರೆ ಪೂರ್ಣ. ನಾರಾಯಣಂ ಗುಣೈಃ ಸರ್ವೈ ಉದೀರ್ಣಂ ದೋಷವರ್ಜಿತಂ. ಅಜರಂ ಪೂರ್ಣನಾದ ಅಜರಂ ಜರೆ ಮುಪ್ಪಿಲ್ಲದವನು. ಅಜರಾಮರಣ ಸಕಲಾರ್ತಿಹರ ಮುಪ್ಪು ಸಾವುಗಳಿಲ್ಲದವನು ಅಂತ ಅರ್ಥ. ದಿವ್ಯಂ ದಿವ್ಯ ಡಿವೈನ್ ಅಪ್ರಾಕೃತಂ ಅಂತ ದಿವ್ಯ ಶಬ್ದಕ್ಕೆ ಅಪ್ರಾಕೃತ. ಅಮೃತಸ್ಯಂದಿ ಅಧೀಶಿತು ಇಂತಹ ಅಧೀಶಿತು ಎಲ್ಲರ ಮೇಲಿರ್ತಕ್ಕಂತಹ ಎಲ್ಲ ದೇವತೆಗಳ ಮೇಲಿರ್ತಕ್ಕಂಥ ಸರ್ವೋತ್ತಮನಾದಂತಹ ಆನಂದಸ್ಯ ಆನಂದೋ ನಂದನೋ ನಂದ ಆನಂದ ನಾಮಕನಾದ ಶ್ರೀಹರಿಯ ಸದಾನಂದ ಪೂರ್ಣನಾದ ಶ್ರೀಹರಿಯ ಅಮೃತಸ್ಯಂದಿ ಅಮೃತವನ್ನು ಸುರಿಸತಕ್ಕಂತಹ ಬ್ರಹ್ಮೇಂದ್ರಾದ್ಯಭಿವಂದಿತಂ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳಿಂದ ಅಭಿವಂದಿತಂ ಎಲ್ಲ ರೀತಿಯಲ್ಲೂ ವಂದಿತರಾದಂತಹ ಪದಂ ಶ್ರೀಹರಿಯ ಪದಂ ಪಾದವನ್ನು ಒಂದೇ ನಮಸ್ಕರಿಸುತ್ತೇನೆ. ಏನ್ ಬರ್ತಾ ಇಲ್ಲ? ಉದೀರ್ಣಂ ಅಜರಂ ದಿವ್ಯಂ ಅಮೃತಸ್ಯಂತಿ ಅಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದ್ಯ. ದೃಷ್ಟಿಯಿಂದ ಇದು ವಿಷ್ಣುಪಾದ ಸ್ತೋತ್ರ. ವಿಷ್ಣುಪಾದ ಸ್ತೋತ್ರ ಇದೆ, ಗೊತ್ತಾಯ್ತಾ? ಉದೀರ್ಣಂ ಅಜರಂ ದಿವ್ಯಂ ಅಮೃತಸ್ಯಂತಿ ಅಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಇಷ್ಟು ಬಂತು. ಅದಕ್ಕೆ ಇನ್ನೊಂದು ಅರ್ಥ. ಪದ ಅಂದ್ರೆ ಸ್ವರೂಪ ಅಂತ. ಉತ್ತಮಾನಾಂ ಸ್ವರೂಪ ಅಂತೂ ಪಾದಶಬ್ದೇನ ಖಂಡ್ಯತೆ. ಪರಮಾತ್ಮನ ಪಾದ ಹೇಗಿದೆ, ಪರಮಾತ್ಮನ ಸ್ವರೂಪ ಹೇಗಿದೆ, ಉಳಿದೆಲ್ಲ ಕಾಮನ್. ಪೂರ್ಣ ಅಜರ ದಿವ್ಯ ಅಮೃತಸ್ಯಂದಿ ಆನಂದಸ್ಯ ಪದಂ ಮತ್ತು ಆನಂದ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮೇಂದ್ರಾದ್ಯಭಿವಂದಿತ ಬ್ರಹ್ಮ ಇಂದ್ರಾದಿಗಳಿಂದ ಅಭಿವಂದಿತವಾದ ಪಾದವನ್ನು ಸ್ವರೂಪವನ್ನು ನಾನು ವಂದಿಸುತ್ತೇನೆ. ಪಾದವನ್ನು ವಂದಿಸುತ್ತೇನೆ, ಸ್ವರೂಪವನ್ನು ವಂದಿಸುತ್ತೇನೆ. ಅಮೃತಸ್ಯಂತಿ ಅಮೃತವನ್ನು ಸುರಿಸತಕ್ಕಂತಹ ಅಲ್ಲ ಪದಮಿಗೆ ಸ್ವರೂಪ ಪದಂ ಅದನ್ನ ಒಂದೇ ನಮಸ್ಕರಿಸುತ್ತೆ. ಒಂದೇ ವಂದ್ಯಂ ಸದಾನಂದಂ ಹೇಳ್ತಾ ಒಂದೇ ಆನಂದಸ್ಯ ಪದಂ ಅಂತ ಹೇಳಿ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಂ ಅಲ್ಲೇ ಮೇಲಿದೆ ನೋಡಿ, ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂತಿತ್ತು. ಅವಾಗ ಏನನ್ಸುತ್ತೆ? ಬ್ರಹ್ಮ ಇಂದ್ರಾದಿ ಅಭಿವಂದಿತ, ಬ್ರಹ್ಮ ರುದ್ರಾದಿ ಅನ್ಬಹುದಾಗಿತ್ತು. ಬ್ರಹ್ಮೇಂದ್ರಾದಿ ಯಾತಕ್ಕೆ ಅಂದ್ರೆ ಇಂದ್ರ ಅಂದ್ರೆ ವಾಯುದೇವರು ಅಂತ. ರೋಚನ ವಾಯುದೇವರು ಇಂದ್ರ ಪದವಿಯಲ್ಲಿದ್ರು. ಅದಕ್ಕೆ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂದ್ರೆ ಬ್ರಹ್ಮ ವಾಯುಭಿವಂದಿತಂ ಅಂತ ಅರ್ಥ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಂ ಉತ್ತಮಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಅದು ಪಲ್ಲವಿ. ಪ್ರತಿ ಶ್ಲೋಕದ ಉತ್ತರಾರ್ಥ ಪೂರ್ತಿ ಪಲ್ಲವಿಯಾಗಿ ಇಡೀ ಶ್ಲೋಕದಲ್ಲಿ ಬರುತ್ತೆ. 9 ಶ್ಲೋಕದಲ್ಲಿ ಅಷ್ಟಕ್ಕೂ ಬರುತ್ತೆ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಂ ಉತ್ತಮಂ ಆನಂದಸ್ಯ ಪದಂ ಒಂದೇ. ಸರ್ವವೇದ ಪದೋದ್ಗೀತ ಸರ್ವವೇದ ಪದಗಳಿಂದ ಉದ್ಗೀತ ಉಚ್ಚತೆಯ ಗೀತ ಮಹಾತಾತ್ಪರ್ಯತ್ವೇನ ಗೀತಂ. ಸರ್ವವೇದ ಸರ್ವವೇದಗಳಂತ ಸರ್ವವೇದ ಪದ ಅದಕ್ಕೆ ಹೇಳ್ತಾರೆ. ಪ್ರತಿಯೊಂದು ವೇದಾಧ್ಯಯನ ಮಾಡಿದ ಕೊನೆಗೆ ಹೇಳ್ತಾರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ. ಅದಕ್ಕೆ ಸರ್ವವೇದ ವೇದಾಕ್ಷರಾಣಿ ಯಾವಂತ ವೇದ ಅಕ್ಷರಗಳೆಲ್ಲವೂ ಕೂಡ ಏನವು ವಿಷ್ಣುವಾಚಕ ಅಂತ ಹೇಳ್ತಾರೆ. ಅದು ಶೋಕ ಎಲ್ಲರೂ ವೇದ ಹೇಳಿದ್ರೆ ಹೇಳ್ತಾರೆ. ಅರ್ಥ ಫಲ ಮಾಡೋದು ತಪ್ಪದು. ಅದು ಎಲ್ಲಾ ದೇವತೆಗಳ ಸ್ತೋತ್ರ ವಿಷ್ಣು ಸ್ತೋತ್ರ ಅಂತ ಇದೆ. ಎಲ್ಲ ಅಕ್ಷರಗಳ ಸ್ತೋತ್ರ ಆದ್ಮೇಲೆ ಎಲ್ಲಾ ದೇವತೆಗಳ ಹೆಸರು ಕೂಡ ಏನವೋ ವಿಷ್ಣುವಿನ ಹೆಸರುಗಳೇ. ಆದ್ರಿಂದ ಸರ್ವಸ್ಥ ವೇದವೂ ಕೂಡ ವಿಷ್ಣು ಪ್ರತಿಪಾದಕ. ವೇದಾಶ್ಚ ಬಂದ್ವಲ್ಲ, ವೇದೇಶ್ಚ ಸರ್ವೈ ರಾಮೇವ ವೇದ್ಯ, ಎಲ್ಲದಕ್ಕೂ ಹೊಂದಾಣಿಕೆ ಪೂರ್ತಿ. ಸರ್ವವೇದ ಪದೋದ್ಗೀತಂ
ಇಂದಿರಾಧಾರಂ, ಇಂದಿರಾದೇವಿಗೂ ಆಧಾರವಾದಂತಹ ಪ್ರತಿ ಇದರೊಳಗೆ ಬರಬೇಕು. ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದ. ಪ್ರತ್ಯೇಕ ಲಕ್ಷ್ಮೀ ಪೂಜೆ ಮಾಡಾಗಿಲ್ಲ, ಲಕ್ಷ್ಮೀ ಪೂಜೆ ಬಿಡಾಗಿಲ್ಲ. ಅದಕ್ಕೇನು ಮಾಡಬೇಕಾಗ ನಾರಾಯಣ ಸಮೇತನೇ ಮಾಡಬೇಕು. ಅದಕ್ಕಾಗಿ ಇಂದಿರಾಧಾರಂ ನಾವು ಆನಂದಸ್ಯ ಪದಂ ಒಂದೇ. ಇಲ್ಲಿ ಸರ್ವವೇದ ಪದ ಅಂಬುದು ಉಪಲಕ್ಷಣ. ಬರೀ ಪದಗಳಷ್ಟೇ ಅಲ್ಲ, ಸ್ವರಗಳಿಂದನೂ ಕೂಡ ವಾಚ್ಯ. ವೇದ ಪದಗಳಿಂದ ಸ್ವರಗಳಿಂದನೂ ವಾಚ್ಯನಾದವನು. ಹೌದು, ಲಕ್ಷ್ಮೀ ಹಾಗೆ ಮಾಡ ಇಲ್ಲೇ ಇಲ್ಲ. ಮನಸ್ಸಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲೋರು ಜೊತೆಗೆ ಅನ್ಕೋಬೇಕಾಗಿದೆ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಂ ಉತ್ತಮಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವವೇದಾದಿದೇವಾದಿದೇವಸ್ಯ ವಿದಾರಿತ ಮಹತ್ತಮಃ. ಸರ್ವದೇವಾದಿದೇವಸ್ಯ, ಸರ್ವದೇವತೆಗಳಿಗೂ ಆದಿದೇವನಾದಂತಹ, ಸರ್ವದೇವತೆಗಳಿಗೂ ಆದಿದೇವನಾದಂತ ಹಿಂದೆ ಬಂದಿದೆ. ಆದಿದೇವಾಯ ದೇವಾನಾಂ ಪತಯೇ ಸಾಧಿಸಾರಯೇ. ಎಷ್ಟನೇ ಅಧ್ಯಾಯ? 1 2 3 4 5 6 7 8 9 10. 2ನೇ ಅಧ್ಯಾಯ. ಅದರಲ್ಲಿ ಸರ್ವವೇದ ದೇವಾದಿದೇವಸ್ಯ, ಸರ್ವದೇವತೆಗಳು ಆದಿದೇವನಾದಂತಹ ವಿದಾರಿತ ಮಹತ್ತಮಃ. ಮಹತ್ತಮಃ, ತಮಃ ಕತ್ತಲು, ಮಹತ್ತಮ ಅಂದ್ರೆ ಅಜ್ಞಾನದ ಕತ್ತಲು. ಅದನ್ನು ವಿದಾರಿತ ಸಿಡಿ ಹಾಕೋದು, ತುಂಡು ಮಾಡಿ ಹಾಕಿದಂತಹ, ನಾಶ ಮಾಡಿದಂತಹ ಅಂತ ಅರ್ಥ. ಸರ್ವದೇವಾದಿದೇವಸ್ಯ. ಇವತ್ತು ಸಾಮಾನ್ಯವಾಗಿ ಒಳ ಸಣ್ಣ ಫ್ರಾಕ್ಚರ್ ಆದ್ರೆ ಎಕ್ಸ್ರೇ ಬೇಕಾದ್ರೆ, 2 ತುಂಡಾಗಿದ್ರೆ ಎಕ್ಸ್ರೇ ಹಾಕಿ ನೋಡ್ಬೇಕಲ್ಲ. ವಿದಾರಿತ ಮಹತ್ತಮ, 2 ಓಡ ಸಿಡಿ ಹಾಕಿಬಿಟ್ಟಿದ್ದಾನೆ. ಸರ್ವದೇವಾದಿದೇವಸ್ಯ ಪದಂ ವಿದಾರಿ ಅಂತಹ ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಪದಂ. ಕತ್ತಲಿನ ಪರಮಾತ್ಮನ ಪಾದದಿಂದ ಕತ್ತಲೆ ಹೋಗುತ್ತೆ. ಎಲ್ಲಿ ಬಂದಿದೆ ಅದು? ಪರಮಾತ್ಮನ ಪಾದದಿಂದ ಕತ್ತಲೆ ಹೋಗುತ್ತೆ. ಇದಿಷ್ಟು ಮೊದಲನೇ ಅಧ್ಯಾಯ. ಮತ್ತೆ ಏನಂತ ಬಂತು? ನಮಾಮಿ ನಿಖಿಲಾತೀಶ ಕಿರೀಟಾಶಪೀಠವತ್ ಹೃತ್ತಮಶವನೆ ಅರ್ಕಾಹಂ. ಸರಿಯಾಗಿ ಒಂದು ಪ್ರತಿಯೊಂದು ಸೂರ್ಯ ಇದ್ದಾಗೆ, ಸೂರ್ಯನಿಂದ ಏನಾಗ್ಬೇಕು? ಕತ್ತೆ ಹೋಗ್ಬೇಕಲ್ಲ. ಆದ್ರಿಂದ ಅದಕ್ಕೆ ಗೊತ್ತಿತ್ತು. ಅಂದ್ರೆ ಎಲ್ಲಿ ಹೇಳಿದ್ರು ಕೂಡ ಹೇಗಿದೆ ಅದು ಹೊಂದಾಣಿಕೆ, ಸ್ವಲ್ಪ ವಿವರಣೆ ಇರುತ್ತೆ ಹೊರತು ಬೇರೆ ರೀತಿ ಬರದೇ ಇಲ್ಲ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಪರಮಾತ್ಮನ ಪಾದ ಅಜ್ಞಾನ ಕತ್ತಲೆ ಹಾಕಿ ಕಡಿಯುತ್ತೆ ಅಂತ ಕೇಳಿದ್ರೆ, ಆ ತರ ಪಾದಗಳಿಗೆ ಆನಂದ ಅಂತ ಒಂದು ಪಾದ, ಜ್ಞಾನ ಅಂತ ಇನ್ನೊಂದು ಪಾದ. ಅದಕ್ಕೊಂದು ಕತ್ತಲೆ ಕಡಿಬೇಕಲ್ಲ, ಕತ್ತಲೆ ಕಡಿಬೇಕು, ಸುಖ ಕೊಡ್ಲೇಬೇಕು. ಪರಮಾತ್ಮನ ಪಾದ ವಿಶೇಷತೆ. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರ. ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ರು, ನಮಾಮಿ ಗಿಲಾಧೀಶ ಕಿರೀಟ ಹೃಷ್ಟಪೀಠವತ್ ಹೃತ್ತಮ ಶವನೇ ಕಾಮಂ ಶ್ರೀಪದೇ ಪಾದ ಪಂಕಜಂ ಅಂತ ಹೇಳಿದ್ರು. ಅದಿಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಇದು ಪರಮಾತ್ಮನ ಪಾದ ವರ್ಣನೆ ಎಂದ್ರು ಒಂದೇ, ಪರಮಾತ್ಮನ ವರ್ಣನೆ ಎಂದ್ರು ಒಂದೇ. ಪರಮಾತ್ಮನ ಪಾದಕ್ಕೂ ಆತನ ಸ್ವರೂಪಕ್ಕೂ ಭೇದ ಇಲ್ಲ. ಆದ್ರಿಂದಾಗಿನೇ ದೇವರ ಸ್ವರೂಪದ ವರ್ಣನೆ. ಉದಾರ ಮಾದರಾನ್ನಿತ್ಯಂ ಅನಿಂದ್ಯಂ ಸುಂದರೀಪದೇ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಉದಾರಂ ಆದರಾತ್ ನಿತ್ಯಂ ಅನಿಂದ್ಯಂ ಸುಂದರೀಪದೇ ಆನಂದಸ್ಯ ಪದಂ ಒಂದೇ. ಸುಂದರೀಪತಿ, ಸುಂದರಿ ಅಂದ್ರೆ ಯಾರು? ಮಹಾಲಕ್ಷ್ಮಿ. ಸುಂದರ ಸುಂದರಿ. ಅದರಲ್ಲೂ ವಿಶೇಷ ಅಂದ್ರೆ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರದಲ್ಲಿ ಸುಂದರಿ ಅಂತಾನೆ ಮಹಾತ್ಮ ಡೈರೆಕ್ಟ್ ಹೆಸರೇ ಬಂದಿದೆ. ಆ ದೃಷ್ಟಿಯಲ್ಲಿ ಸುಂದರೀಪತಿ, ಸುಂದರೀಪತಿಯಾದ ಲಕ್ಷ್ಮೀಪತಿಯಾದಂತಹ ಪಾದವು ಲಕ್ಷ್ಮೀಪತಿ, ಪಾದದಲ್ಲೂ ಲಕ್ಷ್ಮೀದೇವಿ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ದಾರೆ? ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣ ಪೀಠವತ್ ತತ್ತವ ಶವನೆ ಅರ್ಕಾಹಂ ಶ್ರೀಪತಿ ಅಂತ ಹೇಳಿದ್ದಾರೆ. ಪಾದವು ಕೂಡ ಶ್ರೀಪತಿ, ಪಾದವು ಶ್ರೀಪತಿ, ಸರ್ವಾಭಯಗಳು ಶ್ರೀಪತಿ, ರೋಮ ಕೇಶ ಎಲ್ಲವೂ ಕೂಡ ಶ್ರೀಪತಿ. ಒಂದೇ ಆನಂದ, ಆನಂದೋ ನಂದನೋ ನಂದ. ದೇವರ ಹೆಸರೇ ಆನಂದ. ಒಂದೇ ಒಂದೇ ಸದಾನಂದ ಅಂತ ಹೇಳಿದ್ರು. ಆನಂದ ಅಂತ ಮತ್ತೆ ಉಪಯೋಗಿಸಿದ್ರು. ಆನಂದ ಅಂದ್ರು ಒಂದೇ, ಆನಂದಿ ಅಂದ್ರು ಒಂದೇ ದೇವರಿಗೆ. ಭಗವಾನ್ ಭಗಹ ಆನಂದಿ. ಯಾಕೆ? ಪರಮಾತ್ಮನ ಗುಣಗಳಿಗೆ ವ್ಯತ್ಯಾಸ ಇಲ್ಲ. ಆದ್ರಿಂದ ಆನಂದ ಅಂತಾನೂ ಕರಿಬಹುದು, ಆನಂದಿ ಅಂತಾನೂ ಕರಿಬಹುದು. ಪಾದವೂ ಸಹ ಅಲ್ಲ, ಪಾದದ ಬೆರಳುಗಳು, ಉಗುರುಗಳು ಎಲ್ಲವೂ ಆನಂದ ಭಯ. ಯಾವ್ದು ಆ ದೇವರ ಹೆಸರು ಎಲ್ಲದರಲ್ಲೂ ಆನಂದ. ಸರ್ವದೇವಾದಿದೇವಸ್ಯ ಉದಾರಂ ಉತ್ಕೃಷ್ಟ.
ಉದಾರ ಉತ್ಕೃಷ್ಟವಾದಂತಹ. ಅದಕ್ಕೆ ಇನ್ನೊಂದು ಅರ್ಥ ದಾತೃ, ಭಾರಿ ಉದಾರ, ಏನ್ ಬೇಕಾದ್ರೂ ಕೊಡುತ್ತೆ. ಉದಾರಿಗಳು ಅಂತ ಕರೆಯೋದಿಲ್ಲ ಹಾಗೆ. ದಾತೃ ಮಹತೋ ಉದಾರಂ ಆದರಾತ್ ಅನಿತ್ಯಂ ಅನಿಂದ್ಯಂ ಸುಂದರೀಪತೇ ಸುಂದರೀಪತೇ. ಆಮೇಲೆ ಅನಿಂದ್ಯಂ ಅನಿಂದ್ಯಂ ನಿಂದ್ಯವಲ್ಲದ, ನಿಂದ್ಯವಾಗದ, ನಿಂದನೆಗೆ ಅರ್ಹವಲ್ಲದ ಅಂದ್ರೆ ವಂದ್ಯವಾದ ಅಂತಾನೆ ಅರ್ಥ. ಅದನ್ನ ಯಾಕೆ ಹೇಳಿ ಸುಂದರೀಪತೆ ಅಂತ ಹೇಳಿ ಅನಿಂದ್ಯಂ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ, ಲಕ್ಷ್ಮೀ ಸ್ವಯಂವರ ಎಲ್ಲರೂ ದೋಷ ಹೇಳ್ತಾ ಹೋಗ್ತಾರೆ. ನೂನಂ ತಪೋ ಈಶ್ವರ ಮನ್ಯು ನಿರ್ಜಯ ಗಾನಂ ಕ್ವಚಿತ್ ರಸಂಗವರ್ಜಿತ. ಇಷ್ಟು ಹೇಳಿ ದೇವರಲ್ಲಿ ಮಾತ್ರ ದೋಷ ಇಲ್ಲ ಅಂತ ಹೇಳಿದ್ರೆ ಅನಿಂದ್ಯಂ. ಲಕ್ಷ್ಮೀ ಡಿಕ್ಲೇರ್ ಮಾಡಿದ್ದಾರೆ, ಏವಂ ವಿಪ್ರವಿಶ್ಯ ಅವ್ಯಭಿಚಾರಿ ಸದ್ಗುಣ. ಒಂದು ಸದ್ಗುಣ ಇಲ್ಲೇ ಇಲ್ಲ ಅಂತ, ಯಾವ ಗುಣ ಇಲ್ಲ ಅಂತಾನೆ ಇಲ್ಲ. ಅವ್ರ ಒಂದೊಂದು ದೋಷ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಏನಿದೆ, ಒಂದೊಂದು, ಕೆಲವು ಹೆಚ್ಚೆ ದೋಷಗಳಿವೆ. ಪತ್ಯುರ ಅಸಾಮಂಜಸ್ಯ ಅಂತಿದ್ದಾಗೆ ಎಲ್ಲರಲ್ಲೂ ಕೂಡ ಅಸಾಮಂಜಸ್ಯ ಒಂದು ರೀತಿಯಲ್ಲಿದೆ. ಆ ದೃಷ್ಟಿಯಲ್ಲಿ ಅನಿಂದ್ಯಂ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ನಿಂದನೆ ಇಲ್ಲ. ಒಂದು ತಪಸ್ಸಿದೆ, ಜ್ಞಾನ ಇಲ್ಲ, ಜ್ಞಾನ ಇದೆ, ತಪಸ್ಸಿಲ್ಲ. ಒಂದರಲ್ಲಿ ಒಂದು ರೂಪ ಇದೆ, ಸಾಮರ್ಥ್ಯ ಇದೆ, ಇದಿಲ್ಲ. ಶಕ್ತಿ ಇದೆ, ಕರುಣೆ ಇಲ್ಲ, ಎಲ್ಲ ಹೇಳ್ತಾ ಬರ್ತಾರೆ. ಹೇಳ್ಬಿಟ್ಟು ಕೊನೆಗೆ ಈ ಎಲ್ಲ ಇದರಿಂದ ಏನ್ ಹೇಳಿದಾಗ ದೋಷ ನನ್ನಲ್ಲಿಲ್ಲ ಅಂತ ಹೇಳ್ಕೊಂಡಾಗ ಅವ್ರಲ್ಲಿ ಏನಿದೆ ದೋಷ ನನ್ನಲ್ಲಿಲ್ಲ ಅನ್ನೋ ವರ ಏನಾಗ ನನಗಿಂತ ಉತ್ತಮನಾಗ್ಬೇಕು. ಅವನು ವಿಷ್ಣು, ಯಾರು ಇಲ್ಲ, ಅದ್ರಲ್ಲಿ ದೋಷಗಳಿಲ್ಲ. ಈಗ ಸಮ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್, ಈಗ ಉತ್ತಮ ಆಗಬಾರ್ದು. ಈಗ ಕಾನ್ಸೆಪ್ಟ್ ಹೇಗಿದೆ, ಸಮ ಆಗಬಾರ್ದು. ಹೇಗಿರ್ಬೇಕು ಯಾವಾಗಲೂ ಹೈಟ್ ಗೀಟ್ ಎಲ್ಲದರಲ್ಲೂ ಕೂಡ ಹೇಗಿರ್ಬೇಕು, ಉತ್ತಮರಾಗಿ. ಸರ್ವದೇ ಉದಾರ. ಇದನ್ನು ಆದರಾತ್ ಒಂದೇ, ಆದರಾತ್ ಒಂದೇ, ಆದರದಿಂದ ನಮಸ್ಕರಿಸಿದೆ. ಆದರ ಅಂದ್ರೆ ಭಕ್ತಿ, ಆದರೋ ಭಜನಂ ಭಕ್ತಿ ಅಂತಿರೋದ್ರಿಂದ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತೇನೆ. ಉದಾರ ಬಾತಾರ ನಿತ್ಯಂ ಅನಿಂದ್ಯಂ ಶ್ರೀ ಸುಂದರೀಪತಿ. ಇದು ಅಕ್ಷರ ಪುರುಷೋತ್ತಮತ್ವ. ಬ್ರಹ್ಮೇಂದ್ರಾದ್ಯಭಿವಂದಿತಂ ಎಂಬುದು ಅಕ್ಷರ ಪುರುಷೋತ್ತಮ. ಈಗ ಮತ್ತೆ ಪುರಾಣ ಪುರುಷೋತ್ತಮತ್ವ, ಅಧಿಕ ಮಾಸ ಪುರುಷೋತ್ತಮ. ಆದ್ರಿಂದ ಎಲ್ಲ ಸ್ತೋತ್ರಗಳು ಯಾವ್ದು ಹೇಳ್ಬೇಕು ಅಂತ ಕೇಳಾಗೇ ಇಲ್ಲ. ಯಾವ ಸ್ತೋತ್ರ, ಯಾವ ಪದ, ಪ್ರತಿಯೊಂದು ಕೂಡ ಪರಮಾತ್ಮನ ಮಹಿಮೆಯನ್ನ ಒತ್ತಿ ಹೇಳ್ತಕ್ಕಂಥದ್ದು. ಆ ಉದಾರಂ ಆದರ ನಿತ್ಯಂ ಅನಿಂದ್ಯಂ ಸುಂದರೀಪತೇ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಇಂದೀವರೋದರನಿಕಂ ಸುಪೂರ್ಣಂ ವಾದಿಮೋಹದಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ ಆನಂದಸ್ಯ ಪದಂ ಒಂದೇ. ಇಂದೀವರೋದರ ನಿಭಂ. ಇಂದೀವರ ಅಂದ್ರೆ ಕನ್ನೈದಿಲೆ, ರಾತ್ರಿ ಕಮಲ, ಅದರ ಒಳಭಾಗದಂತೆ ನಿಭಂ ಇರತಕ್ಕಂತಹ, ಅಂದ್ರೆ ಶ್ಯಾಮಲ ವರ್ಣದ ಅಂತ. ಶ್ಯಾಮಲ ವರ್ಣ ಅಂತ ಹೇಳಬೇಕು. ಇದು ಕೃಷ್ಣ ಸ್ತುತಿ, ರಾಮಸ್ತುತಿ ಇಬ್ರು ಕೂಡ ಯಾವ ಬಣ್ಣ, ಶ್ಯಾಮಲ ವರ್ಣ. ಅದಕ್ಕೋಸ್ಕರ ಆ ರೂಪಕ್ಕೆ ಎಲ್ಲಾ ರೂಪಗಳಿಗೂ ಅನ್ವಯಿಸುತ್ತೆ ಒಂದು ರೀತಿಯಲ್ಲಿ. ಇದು ವಿಶೇಷವಾಗಿ ಈ ರೂಪ ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ, ರಾಮರೂಪ ಕೃಷ್ಣ ರೂಪದಲ್ಲಿ ಹೆಚ್ಚು ಸಾಧನೆ ಆಗಿರೋ ದೇವದೈತ್ಯರಿಗೆಲ್ಲ ಅಲ್ಲೇನೆ ಆಗಿದೆ. ಅದೇ ಎರಡು ರೂಪಗಳಿಗೆ ಭಾರಿ ಪ್ರಾಧಾನ್ಯ ಇದೆ. ಅದಕ್ಕೆ ಒಂದು ರೂಪಕ್ಕೋಸ್ಕರ ರಾಮಾಯಣ, ಇನ್ನೊಂದು ರೂಪಕ್ಕೆ ಮಹಾಭಾರತ. ಎರಡು ರೂಪಕ್ಕೆ ಬಹಳ ವಿಸ್ತಾರವಾಗಿ ತಿಳಿಸಿ. ಆ ಹಿನ್ನೆಲೆಯಲ್ಲಿ ಮಾತಿದ್ದೆ ಕೃಷ್ಣ ರಾಮ ಅಂತ ಹೇಳೋದಕ್ಕೆ ಅದೇ ಮಹತ್ವ. ಇಂದೀವರೋದರ ನಿಭಂ ಸುಪೂರ್ಣ, ಅತ್ಯಂತ ಪರಿಪೂರ್ಣವಾದಂತಹ ವಾದಿ ಮೋಹದ, ವಾದಿ ಸ್ವರೂಪನೂ ಹಾಗೆ, ಇದು ಹಾಗೆ. ಪರಮಾತ್ಮನ ಸ್ವರೂಪ ಕಪ್ಪಾಗಿದೆ ಅಂದ್ರೆ ಏನರ್ಥ, ಪಾದ ರೂಪ ಸ್ವರೂಪ. ಪಾದ ಕಪ್ಪಾಗಿದೆ ಅಂದ್ರೆ ಎಲ್ಲಿ ಕಪ್ಪಾಗಿ ಕಾಣುತ್ತೋ, ನೀಲಿ ಬಣ್ಣ ಕಾಣುತ್ತೋ ಅದು ಅದನ್ನು ಪೂರ್ತಿ ತಿಳಿಯೋದಿಲ್ಲ ಅಂತ ಅರ್ಥ. ಸಮುದ್ರದ ಆಳ, ಬಾವಿಗೆಲ್ಲ ಕಲರ್ ಕೊಡೋದಿಲ್ಲ, ಗೊತ್ತಾಯ್ತಿಲ್ಲ. ಯಾವ್ದು ನದಿ ಕೊಡ್ತಾರೆ, ಲೈನ್ ಕೊಡ್ತಾರೆ ಅಷ್ಟೇ. ಸಮುದ್ರ ಫುಲ್ ಕೊಟ್ಬಿಡ್ತಾರೆ. ಅದಕ್ಕೆ ಆಳ ಗೊತ್ತಾಗೋದಿಲ್ಲ, ಕಿಲೋಮೀಟರ್ ಗಟ್ಟಲೆ ಆಳ, ಗೊತ್ತಾಯ್ತಾ. ಅದೇ ರೀತಿ ಆಕಾಶ ಎಂಡೆ ಕಾಣೋದಿಲ್ಲ, ಅದಕ್ಕೆ ಏನಾಗತ್ತ ನೀಲ. ಎಲ್ಲಿ ಗಾಂಭೀರ್ಯ ಬರುತ್ತೋ, ಆಳ ಬರುತ್ತೋ ಅಲ್ಲಿ ಕಪ್ಪು ಬಣ್ಣ ಬರ್ತದೆ. ಕಪ್ಪು ಅಂದ್ರೆ ಈ ಕಡು ಕಪ್ಪಲ್ಲ, ನೀಲ ಬಣ್ಣ. ಅದಕ್ಕೆ ಅದನ್ನ ಹೇಳೋದಕ್ಕೋಸ್ಕರ ಪರಮಾತ್ಮನ ಪಾದ, ರಾಮ ಕೃಷ್ಣ ರೂಪಗಳು ಹಾಗಿದೆ ಒಂದು ಅರ್ಥ. ಎಲ್ಲ ಸ್ವರೂಪವಾದಂತ ಹೇಗೆ ಅಂದ್ರೆ ತಿಳಿಲಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲವೂ ಕೂಡ ನಮ್ಮ ಪಾಲಿಗೆ ಏನದು ನೀಲವಲ್ಲ. ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ ಆನಂದ. ಮತ್ತೆ ಎರಡನೇದು ಸುಪೂರ್ಣಂ ಪರಿಪೂರ್ಣ, ವಾದಿಮೋಹದ ವಾದಿಗಳಿಗೆ ಮೋಹವನ್ನ ಕೊಡ್ತಕ್ಕಂತಹ, ವಾದಿಗಳಿಗೆ ಮೋಹವನ್ನು ಕೊಡತಕ್ಕಂಥ. ವಾದಿಗಳಿಗೆ ಅಂದ್ರೇನು, ದುರ್ವಾದಿಗಳಿಗೆ ಅಂತ. ಎಲ್ಲಿ ವಾದಿ ಕೆಟ್ಟದಾಗಿ ಹೇಳ್ತಾರೋ ದುರ್ವಾದಿಗಳು ಅಂತ. ಸರಿಯಾದ ವಾದಿಗಳಿಗೆ ಇದಲ್ಲ. ಎರಡು ಅರ್ಥನೂ ಬರ್ಬೇಕೀಗ. ಒಳ್ಳೆಯವ್ರಿಗೆ ಒಳ್ಳೆ ಅರ್ಥ, ಕೆಟ್ಟವ್ರಿಗೆ ಕೆಟ್ಟ ಅರ್ಥ ಬರಬೇಕು. ಸದ್ವಾದಿನ ಮೋಹಂ ತ್ಯತೀತಿ ಸವಾದಿ ಮೋಹ. ಸದ್ವಾದಿಗಳ ಮೋಹ ತೆಗೆದುಹಾಕ್ಬಿಡ್ತಾರೆ, ಆದ್ರಿಂದ ವಾದಿ ಮೋಹನ. ಅವರಿಗೆ ಮೋಹಂ ದದಾತಿ ಆದ್ರಿಂದ ವಾದಿ ಮೋಹ. ಎರಡೂ ಆಯ್ತು.
ಸೂರ್ಯನ ಬೆಳಕಿದ್ ಮಾತ್ರಕ್ಕೆ ಎಲ್ಲರಿಗೂ ದಾರಿ ಕಾಣೋದಿಲ್ಲ. ಕಣ್ಣು ಸರಿ ಇರ್ಬೇಕಲ್ಲ. ಅರ್ಥ ಆಯ್ತಾ? ಈಗ ರಾತ್ರಿ ಕಾಣೋದಿಲ್ಲ, ಯಾಕೆ? ಕತ್ತಲೆ. ಕಣ್ಣಿರ್ಲಿ ಬಿಡ್ಲಿ ಕತ್ತಲೆ. ಆದ್ರೆ ರಾತ್ರಿ ದೀಪ ಉಪಯೋಗ ಆಗುತ್ತೆ ಕಣ್ಣಿದ್ದವ್ರಿಗೆ. ದೀಪನೂ ಉಪಯೋಗ ಆಗಲ್ಲ. ಹಗಲು ಸೂರ್ಯನೂ ಉಪಯೋಗ ಆಗೋದಿಲ್ಲ, ಹಗಲು ರಾತ್ರಿ ದೀಪನೂ ಉಪಯೋಗ ಆಗುತ್ತೆ. ಕಣ್ಣೇ ಇಲ್ಲ ಅವ್ರಿಗೆ. ಅದಕ್ಕೆ ವಾದಿ ಮೋಹದ. ಪರಮಾತ್ಮ ಸೂರ್ಯ ಅಂತ ಕರಿತೀರಿ, ಮತ್ತೆ ಎಲ್ರಿಗೂ ಬೆಳಕು ಕೊಡ್ಬೇಕಲ್ಲ ಅಂದ್ರೆ ಎಲ್ರಿಗೂ ಕೊಡ್ತಾರೆ. ಕಣ್ಣಿರ್ಬೇಕಲ್ಲ ಅವನಿಗೆ. ಕಣ್ಣೆಲ್ಲಿರ್ಬೇಕಂದ್ರೆ ಸ್ವರೂಪದಲ್ಲೇ ಇರಬೇಕು. ಸ್ವರೂಪದಲ್ಲಿ ಯೋಗ್ಯತೆ ಇಲ್ಲದವರಿಗೆ ಪರಮಾತ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ವಾದಿ ಮೋಹದ ಪದ ಉಪಯೋಗಿಸ್ಬೇಕಾದ್ರೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಸುವರ್ಣ ತೂಕದೊಳಗೆ ಚೂರು ಹೆಚ್ಚು ಕಡಿಮೆ ಕೊಡೋನು ಇಬ್ಬರಿಗೂ ಲಾಸ್ ಆಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಬ್ಬನಿಗೆ ಲಾಭ, ಒಬ್ಬನಿಗೆ ನಷ್ಟ. ಅದು ಎಷ್ಟಿರ್ಬೇಕಾದ್ರೂ ಇಬ್ಬರಿಗೂ ನಷ್ಟ ಆಗಬಾರ್ದು. ಹೇಗಿರ್ಬೇಕದು ಕರೆಕ್ಟ್ ಆಗಿರ್ಬೇಕು. ಅದಕ್ಕಾಗಿ ಆಚಾರ ಅಂತ ಪದ ಉಪಯೋಗಿಸ್ತಾರೆ. ಕಾವ್ಯನೂ ಆಗಿರ್ಬೇಕು, ಶಾಸ್ತ್ರನೂ ಆಗಬೇಕು. ಕಾವ್ಯ ಶುರು ಮಾಡಿದ್ರು ಅಂತ ನನ್ನ ಜನ ಪ್ರಶಂಸೆ ಶುರು ಮಾಡಿಬಿಡ್ತಾರಲ್ಲ, ದೇವರು ಕೂಡ ಏನೂ ಅಲ್ಲ, ಅವ್ರ ಮುಂದೆ ಮಾಡಿಬಿಡ್ತಾರೆ. ಅವರಿವರಲ್ಲ, ದೇವರು ಕೂಡ ಅಲ್ಲ. ಆ ರೀತಿ ಮಾಡಬಾರ್ದು. ಪಾಪಕ್ಕೆ ಸಾಧನ. ಅದು ಸುತ್ತಿ ಮಾಡದೇ ಅದು ಪೃಥರಾಜ ಅದನ್ನ ಹಾಗೆಲ್ಲ ಹೇಳಬಾರ್ದು ಅಂತ ಬೈತಾರೆ. ಹಾಗೆಲ್ಲ ಹೊಗಳಬಾರ್ದು. ಹೊಗಳೋದಕ್ಕೆ ಒಬ್ಬ ಇಂಜಿನಿಯರ್ ಅವನು ಡಾಕ್ಟರ್ ಹೊಗಳಿದ್ದ ಇಂಜಿನಿಯರ್ ಅಲ್ಲೇ ಅಲ್ಲ ಅವ್ರ ಪಾಪ ಅವನೇ ಒಪ್ಪೋದಿಲ್ಲ. ಯಾವುದೇ ಗುಣ ಪೂರ್ತಿ ಹೇಳಕ್ಕೋರೆ ಯಾರು ಒಪ್ಪಬಾರ್ದು. ಯಾರಲ್ಲಿದೆ ಅದು? ದೇವರ. ಯಾರು ನನಗಲ್ಲ ಯಾರು ಏನ್ ತಿಳ್ಕೊಬೇಕಂದ್ರೆ ನಮ್ಗಲ್ಲ, ದೇವರಿಗೆ ಅಷ್ಟೇ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಇದೆಲ್ಲ ಅತಿರೇಕಕ್ಕೆ ಹೊರಟ್ಬಿಟ್ರೆ ಶಾಸ್ತ್ರವಾದಿನ ಉಪಯೋಗ ಇಲ್ಲ. ಅದು ಬ್ಯಾಲೆನ್ಸ್ ಮಾಡೋದು ಭಾರಿ ಕಟ್ಟದ ಕೆಲಸ. ಆಚಾರ್ಯ ಫಸ್ಟ್ ಕ್ಲಾಸ್ ಎಫರ್ಟ್ಲೆಸ್ ಮಾಡ್ಬಿಡು. ಸಮುದ್ರ ಹಾರೋದು ಎಷ್ಟು ಎಫರ್ಟ್ಲೆಸ್ ಹಾಗೇನೆ ಅದು ನೀಲಾಜಾಲವಾಗಿ ಬೆರೀತಾರೆ. ಅದು ಇದಾಗಬೇಕು, ರಕ್ತಗತ ಆಗ್ಬೇಕು. ಎಲ್ಲೂ ಕೂಡ ಯಾವ ಕಾಲಕ್ಕೆ ಏನಾಗಬಾರ್ದು. ಕರ್ಣನಿಗೆ ಸೂರ್ಯ ಬಂದು ಹೇಳೋದು, ನಾಳೆ ಬ್ರಾಹ್ಮಣ ಬರ್ತಾನೆ, ಅವನು ಬ್ರಾಹ್ಮಣ ಅಲ್ಲ, ಇಂದ್ರದೇವರು ಕವಚ ಕೇಳಕ್ ಬರ್ತಾರೆ, ಕೊಡಬೇಡ. ಕನಸಿದೆಲ್ಲ ಕೂಡ ಡೈರೆಕ್ಟ್ ಕನಸಲ್ಲಿ ಬಂದಿರೋದು. ಅಲ್ಲೂ ಕೂಡ ಏನ್ ಹೇಳ್ತಾರೆ ಕರ್ಣ, ನಾ ಕೇಳಿವಿ ಇಲ್ಲ ಅಂತ ಹೇಳೋದಿಲ್ಲ. ಒಂದು ಕನಸಲ್ಲೂ ಏನಾಗಿದೆ ಆತನಿಗೆ ದಾನ ಇಸು ದಾನ ಕೇಳಿದ್ರೆ ಇಲ್ಲ ಅಂತ ಹೇಳಬಾರ್ದು. ಇದು ಮತ್ತೆ ಇದು ಬಹಳ ಮುಖ್ಯವಾದ. ಅಂತ ಅಷ್ಟರ ಮಟ್ಟಿಗೆ ಕನಸಿನಲ್ಲೂ ದೇವರು ಮರೆಯೋದಿಲ್ಲ, ಕನಸಲ್ಲೂ ತಪ್ಪು ಹೇಳೋದಿಲ್ಲ. ಅವೆಲ್ಲ ಅಕ್ಯುರೇಸಿಗೆ ಕ್ಲೈಮ್ಯಾಕ್ಸ್. ಏನಾಯ್ತು ಮತ್ತೆ? ಕೇಳಿಸಲ್ಲ? ಕೇಳಿಸುತ್ತಾ ಇಲ್ಲ? ಕೇಳಲ್ಲ ಅಂತ ಪರಮಾತ್ಮನ ಪದ. ಇಲ್ಲಿ ಪದ ಎಂಬುದಕ್ಕೆ ಇನ್ನೊಂದು ಮೂರನೇ ಅರ್ಥ ಇದೆ ಪದ ಶಬ್ದಕ್ಕೆ. ಒಂದರ್ಥ ಸ್ವರೂಪ, ಇನ್ನೊಂದರ್ಥ ಪಾದ, ಇನ್ನೊಂದರ್ಥ ಶಾಸ್ತ್ರ. ಪದ ತಾನೆ ಪದಾತ್ಮಕಂ ಶಾಸ್ತ್ರ. ಆದ್ದರಿಂದ ಪದ ಶಾಸ್ತ್ರ ಕೂಡ ಹೇಗಿದೆ? ಪೂರ್ಣ. ವೇದವ್ಯಾಸರು ಬರೆದ ಶಾಸ್ತ್ರ ಪೂರ್ಣ, ಅಜರ ಮುಪ್ಪಿಲ್ಲ. ಯಾವಾಗ ಓದಿದ್ರು ಹೊಸದಾಗೆ ಕಾಣಿಸುತ್ತೆ. ಹಳೆಯದು ಅನಿಸೋದೇ ಇಲ್ಲ. ಮತ್ತೆ ಹಳೆಯದಾದ ತಕ್ಷಣ ಏನಾಗುತ್ತೆ? ಅದು ದುರ್ಬಲ ಭಾವನೆ ಬರುತ್ತೆ. ಶಾಸ್ತ್ರಕ್ಕೆ ಎಂದೂ ಮುಪ್ಪಿಲ್ಲ. ಎಷ್ಟೋ ಕಾವ್ಯಗಳು ಬರುತ್ತೆ ಹೋಗುತ್ತೆ, ಇರೋದೇ ರಾಮಾಯಣ ಮಹಾಭಾರತಗಳು ಹೇಳ್ಬಿಟ್ಟಿದ್ದಾರೆ. ಯಾವ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮ ಕಥಾ ತತ್ಕೃತ ಲೋಕೇಶು ಪ್ರಚರಿಷ್ಯ. ಎಲ್ಲಿವರೆಗೂ ಬೆಟ್ಟಗಳಿರುತ್ತೋ, ಎಲ್ಲಿವರೆಗೂ ನದಿ ಇರುತ್ತೋ ಅಲ್ಲಿವರೆಗೂ ಕೂಡ ರಾಮಾಯಣ ಮಹಾಭಾರತಗಳು ಯಾವಾಗಲೂ ಉಳಿಯುತ್ತೆ ಅಂತ ಹೇಳಿದ್ರಿಂದ ಮುಪ್ಪಿಲ್ಲ ಅಂತ ಆಯ್ತು. ಯಾವಾಗಲೂ ಇರ್ಬೇಕು. ಮುಪ್ಪಿದ್ರೆ ಯಾವಾಗ ಹೇಗಿರ್ತಾರೆ? ಆ ರೀತಿ ಇರ್ತಾರೆ. ಅದಕ್ಕೆ ಉದೀರ್ಣಂ ಅಜರಂ ದಿವ್ಯಂ. ಅದಕ್ಕೆ ಸಾಮಾನ್ಯ ಬೆಟ್ಟಗಳು ಕಡಿತಾರಲ್ಲ, ಎಷ್ಟೋ ಬೆಟ್ಟಗಳು ಹೋಗ್ಬಿಡುತ್ತೆ, ಕಲ್ಲಿನ ಬೆಟ್ಟಗಳೆಲ್ಲ. ಯಾಕೆ? ಗ್ರಾನೈಟ್ ಉಪಯೋಗಿಸ್ತಾರಲ್ಲ, ನಾವು ಮೇಲಿಂದ ಬಿಡುತ್ತಾ? ಅದೇ ತಾನೆ. ಪಾಜಕದಲ್ಲಿ ನೀವು ನೋಡಿಲ್ಲ, ಒಂದು ಬೆಟ್ಟನೇ ಇತ್ತು, ಗೊತ್ತಾಯ್ತಾ? ಫಸ್ಟ್ ಟೈಮ್ ಹೋದ್ರೆ ಸಸ್ತಾ ಕಾಣುತ್ತೆ. ಈಗೇನು ದುರ್ಗಾ ಬೆಟ್ಟ ಎದುರುಗಡೆ ಒಂದು ಬೆಟ್ಟ ಇದೆ, ಅದ್ ಪಕ್ಕ ಇನ್ನೊಂದು ಬೆಟ್ಟ ಇದೆ. ಕೊಟ್ಟು ನೆಲಸಮ ಮಾಡಾಕ್ಬಿಟ್ಟು ದೊಡ್ಡದಾಗಿ. ಬೆಟ್ಟಗಳ ಕಳೆಯೋದು ಅಂದ್ರೆ ಏನಂತ ಗೊತ್ತಾ? ಅಲ್ಲಿಗೆ ಭೂಮಿನೇ ಹಾಳು ಮಾಡೋದು. ಭೂಮಿ ಹೋಗ್ಬಿಡುತ್ತೆ, ಬ್ಯಾಲೆನ್ಸ್ ತಪ್ಪೋಗ್ಬಿಡುತ್ತೆ. ಬ್ಯಾಲೆನ್ಸ್ಗೋಸ್ಕರ ಬೆಟ್ಟ ಇಟ್ಟದು. ಇವಾಗ ಪ್ಲೇನ್ ಬ್ಯಾಲೆನ್ಸ್ ಇರೋದಿಲ್ಲ ಪ್ಲೇನ್ಗೆ, ಹಾಗಿರ್ಲೇಬೇಕು. ಅದು ಇಲ್ದ ಹೋದ್ರೆ ಅದು ಕೂಡ ಪ್ರಪೋರ್ಷನೇಟ್ ಆಗಿರ್ಬೇಕು. ಹೆಚ್ಚು ಕಡಿಮೆ ಆದ್ರೂ ಕೂಡ ಮತ್ತೆ ಸಮಸ್ಯೆನೆ. ಅದೆಲ್ಲ ದೇವ್ರು ನ್ಯಾಚುರಲ್ ಏನಿರುತ್ತೋ ಅದು ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ಉಪಯೋಗಿಸೋದು ಬೇರೆ, ಹಾಳು ಮಾಡೋದು ಬೇರೆ. ಕಾರ್ ಕೊಟ್ಟರೆ ಉಪಯೋಗಿಸ್ತಾರೆ. ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಕೊಟ್ಟವನಿಲ್ಲ, ಇವನಿಲ್ಲ. ಸರಿಯಾಗಿ ಉಪಯೋಗಿಸ್ಬೇಕು. ಆ ರೀತಿ ಮಾಡದೆ ಹಾಳು ಮಾಡ್ತಾ ಇದ್ದಾರೆ. ಪರಿಸರ ರಕ್ಷಣೆ ಮುಂದಿನವ್ರ ಗತಿ ಏನಾಗಿರೋದು ಮಾಡಕ್ಕೆ, ಮುಂದಿನವ್ರ ಗತಿ ಏನು ಯೋಚನೆ ಇದೆ. ಅದು ಶಾಸ್ತ್ರ. ಒಂದು ಗಿಡ ಕಡಿತಾರೋ 2 ಗಿಡ ನಡಿ ಅಂತ ಹೇಳ್ತಾರೆ, ಗೊತ್ತಾಯ್ತು. ಅದಕ್ಕೆ ನಾಶ ಆಗದಂತೆ ನೋಡ್ಕೋಬೇಕು. ಅನಿವಾರ್ಯ. ಒಂದು ಕಡೆ ಕಡಿಯೋ ಪ್ರಸವ, ಇನ್ನೊಂದು ಕಡೆ ಹಾಕಿ, ಅವಾಗ ಏನ್ ಬರೋದಿಲ್ಲ, ದೋಷ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಮಾಡದೆ ಹೋಗ್ಬಿಟ್ಟು ಹಾಗೆ ಕ್ಷಯಿಸ್ತಾ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ತುಂಬಾ ತಪ್ಪು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಎಂದು ಹಾಗಾಗಬಾರದು. ಪದ ಹಾಗಿದೆ. ಅದೇ ರೀತಿಯೇ ಅಮೃತಶ್ಚಂದಿ. ಪದವು ಅಮೃತಶ್ಚಂದಿ.
ಬ್ರಹ್ಮ ರುದ್ರಾದಿ ವಂದ್ಯ, ಸ್ವರೂಪನು ವಂದ್ಯ, ಪಾದನು ವಂದ್ಯ, ಗ್ರಂಥಗಳು ವಂದ್ಯ. ಮಹಾನಂದ ತೀರ್ಥ ಭಾಷ್ಯ ಭಾವಂ ಹೇಳ್ಬೇಕಾದ್ರೆ ಸುರಾಧ್ಯ ನರ ಅಂತ ಹೇಳಿದ್ದಾರೆ. ಮುಂದೆ ಸರ್ವವೇದ ಪದೋದ್ಗೀತ, ಪರಮಾತ್ಮನ ಶಾಸ್ತ್ರ ಎಲ್ಲ ಪದ ವೇದ ಪದ ಸ್ವರೂಪನು ಬಂದು ಹೋಗ್ಬಿಟ್ಟಿದೆ. ಮತ್ತು ಇಂದಿರಾಧಾರ ಉತ್ತಮ, ಭಾಗ್ಯಕರವೂ ಆಗಿದೆ. ಉದಾರಂ ಉತ್ಕೃಷ್ಟವಾದದ್ದು, ಸರ್ವದೇವಾದಿ ದೇವಸ್ಯ ವಿಧಾನಿನ ಮಹತ್ವ. ಶಾಸ್ತ್ರ ಓದ್ತಾ ಹೋದಂತೆ ಕತ್ಲೆ ಹೋಗ್ಬಿಡುತ್ತೆ, ಅಜ್ಞಾನದ ಕತ್ತಲೆ. ಸೊ 3 ಕನ್ವಯ, ಪಾದ, ಸ್ವರೂಪ ಮತ್ತು ಶಾಸ್ತ್ರ. ಯಾತಕ್ಕೆ ಶಾಸ್ತ್ರವನ್ನು ಹೋಲಿಸ್ಬೇಕು ಅಂದ್ರೆ ಆಚಾರ್ಯ ಗ್ರಂಥಗಳನ್ನ ಏನಂತ ಕರೆದ್ರು? ರೂಪವನ್ಯದಿವ ಧನ್ಯಮಾತ್ಮನ. ಅವ್ರ ರೂಪ, ಅವ್ರ ಗ್ರಂಥಗಳ ರೂಪ ಇದ್ದ ಹಾಗೆ. ಆ ಗ್ರಂಥಗಳ ರೂಪ ಎಷ್ಟು ಅಂದ್ರೆ ಯಾವ ಪ್ರತೀಕನೂ ಮ್ಯಾಚ್ ಆಗೋದಿಲ್ಲ, ಗೊತ್ತಾಯ್ತಾ? ಯಾವುದೇ ವಿಗ್ರಹ ಇಟ್ಟರು ಕೂಡ ಈ ವಿಗ್ರಹಗಳು ಮಾತಾಡೋದಿಲ್ಲ, ಗ್ರಂಥಗಳು ಮಾತಾಡೋದು. ಅದ್ರ ಸಂಧ್ಯಾದಾನ ಯಾವ್ದ್ರಲ್ಲಿ ಜಾಸ್ತಿ? ಈಗ ಗ್ರಂಥಗಳಲ್ಲೇ ಜಾಸ್ತಿ ಇರೋದು. ಎಷ್ಟು ಕಡೆ ವೃಂದಾವನಗಳಿರುತ್ತೆ, ರಾಯರದೊಂದೇ ಅಲ್ಲ, ಯಾರ ವೃಂದಾವನ ಆದ್ರೂ ಕೂಡ ಗ್ರಂಥಗಳು ಅವ್ರ ಗ್ರಂಥಗಳೇ ಇರೋದು. ಸನ್ನಿಧಾನ ಕಡಿಮೆ ಆಗತ್ತೆ. ಏನಿರ್ಬೇಕಲ್ಲಿ? ಮೂಲ ಗ್ರಂಥ ಇರಬೇಕು, ಅವರ ಗ್ರಂಥಗಳು ಇರಬೇಕು, ಸರ್ವಮೂಲ ಅಂತೂ ಕಾಮನ್ ಆಗಿರ್ಬೇಕು. ಆ ಸನ್ನಿಧಾನ ಬರುತ್ತೆ. ಲೈಬ್ರರಿ ಇರಬೇಕು. ಇಲ್ಲೇ ಇಲ್ಲ, ಈಗ ಕೊಟ್ಟರು ಹಿಡ್ಕೊಬೋದು. ಅಕಸ್ಮಾತ್ ಕೊಡ್ತೀವಿ ಅಂತ ತಿಳ್ಕೊಳ್ಳಿ, ಅದೆಲ್ಲ ಎಷ್ಟು ಬಿಡ್ತಾರೆ. ಅದು ಏನಿಲ್ಲ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಆ ದೇವಸ್ಥಾನದ ಸರಿ ಹೇಗೆ ಡ್ರೈವಿಂಗ್ ಮಾಡೋನಿಗೆ ಬರೀ ಸ್ಟೇರಿಂಗ್ ತಿರ್ಸಿದ್ರೆ ಸಾಲದು, ಎಲ್ಲ ಗೊತ್ತಿರ್ಬೇಕು. ವೆಚ್ ಯಾವ್ದು, ಗಿಚ್ ಯಾವ್ದು, ಯಾವ ರಿಪೇರಿ, ಸಣ್ಣ ಮೈನರ್ ರಿಪೇರ್ಸ್ ಕೂಡ ಗೊತ್ತಿರೋ ಕರೆಪಟ್ಟಿ, ಇಫ್ ನಾಟ್ ಮೇಜರ್ ಅದು ಗೊತ್ತಿರುತ್ತೆ. ಅದು ಯಾರಿನೇ ಗೊತ್ತಿರೋದಿಲ್ಲ. ಇದಕ್ಕೇನು ಬೆಲೆ ಅಂತೇಳಿ ಆ ಕಡೆ ಹಾಕ್ಬಿಡು, ತುಂಬಾ ತಪ್ಪು. ಅಲ್ಲೊಂದು ರಾಯರ ಅಷ್ಟೇ ಅಲ್ಲ, ರಾಯರ ಬಗ್ಗೆ ಕೇಳೋದು ವ್ಯವಸ್ಥೆ ಇರಬೇಕು. ಯಾವುದೇ ವೃಂದಾವನ ಇದ್ರೂ ಕೂಡ ಮುಖ್ಯವಾಗಿ ದೇವರಿಂದ ಹೇಳಿದ್ರೆ ಎಲ್ಲ ಪ್ರವಚನ ಆಗಬೇಕು. ಕೆಲವು ಮಠದಲ್ಲಿ ಆಗತ್ತೆ, ಅದು ನಿತ್ಯದ ಉತ್ಸವ ಆಗಬೇಕು. ನೀವು ಇರೋದು ಸಾವಿರಾರು, ನಡೆಯೋದು ಜಸ್ಟ್ ಹ್ಯಾಂಡ್ಫುಲ್ ಅಷ್ಟೇ, ಸಾಧ್ಯ ಎಲ್ಲ ಕಡೆ ಇರಬೇಕು. ಅದನ್ನೇ ಹೇಳ್ತಿರೋದು ಈಗ. ಅದನ್ನ ಹೇಳೋದಕ್ಕೆ ಆಚಾರ್ಯಗಂತ ಕಷ್ಟ ಬರೆದ್ರೆ, ವೇದವ್ಯಾಸರಂತ ಬರೆದ್ರೆ ಎಷ್ಟಾಗುತ್ತೆ? ಅನುಸಂಧಾನ ಇರಬೇಕು. ಸರ್ವ ದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಉದಾರಂ, ಉದಾರ, ಅನಿಂದ್ಯ. ಅನಿಂದ್ಯ ಅದು ಒಂದು ದೋಷನೂ ಇಲ್ಲ, ಅನಿತ್ಯ. ಅನಿಂದ್ಯ ದೋಷಗಳಿದ್ರೆ ನಿಂದೆ ಆಗ್ಬಿಡತ್ತೆ, ಒಂದು ದೋಷ ಇದೆ. ಸುಂದರೀಪತೆ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಇಂದೀವ ರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ. ನೀಲ ಅಕ್ಷರಗಳು ಯಾವ್ದ್ರಲ್ಲಿ ಬರೀತಾರೆ ಸಾಮಾನ್ಯ? ರಾಯಲ್ ಬ್ಲೂನೇ ಬೆಟ್ರ್. ಓದೋದಕ್ಕೆ ಯಾವ್ದು ಬೆಸ್ಟ್? ಬ್ಲೂ ಕಲರೇ. ಅಂದ್ರೆ ವೇದವ್ಯಾಸ ದೇವರ ಬಣ್ಣ ಏನದು? ಬ್ಲೂ. ಸೊ ಅವ್ರ ಗ್ರಂಥಗಳು ಬ್ಲೂನೇ. ಆ ರೀತಿ ಬರೀ ರೆಡ್ಡಲ್ಲಿ ಹೆಚ್ಚೊತ್ತು ಅನ್ನಕ್ಕಾಗಲ್ಲ. ಬೇರೆ ಕಲರ್ ಇದು ಸರಿ, ಕವರ್ಗೆ ಸರಿ ಹೋಗುತ್ತೆ ಹೊರತು ಮೇನ್ ಬುಕ್ ಆಗಿರಬಾರದು. ಮೇನ್ ಬುಕ್ ಆಗಿರ್ಬೇಕು ಯಾವಾಗಲೂ. ಕಪ್ಪು ಬಣ್ಣ, ನೀಲಿ ಬಣ್ಣ ಇದ್ರೆ ಸರಿ ಇಷ್ಟ ಓದಕ್ಕೆ ಸಾಧ್ಯ. ಮತ್ತು ಬ್ಲಾಕ್ ಅಂಡ್ ವೈಟ್ ಕಾಂಟ್ರಾಸ್ಟ್ ಇರ್ತದೆ. ಬಿಳಿ ಪೇಪರ್ ಪ್ರಿಂಟ್ ಮಾಡಿದಾಗ ಅದು ಕಾಂಟ್ರಾಸ್ಟ್ ಎದ್ದು ಕಾಣುತ್ತೆ. ಇವೆಲ್ಲ ಯೋಚನೆ ಮಾಡಿದ್ರೆ ವೇದವ್ಯಾಸ, ಮಹಾಭಾರತ ವೇದವ್ಯಾಸ ಕಲರಲ್ಲೂ ಕೂಡ ಮ್ಯಾಚ್ ಆಗುತ್ತೆ. ಬೇರೆ ಗುಣಗಳು ಅಷ್ಟೇ ಅಲ್ಲ, ಕಲರು ಹಾಗೇ ಇದೆ. ದ್ರೌಪದಿ ವಿದ್ಯಾಭಿಮಾನಿ, ಅವ್ರ ಬಣ್ಣ ಕೂಡ ಕೃಷ್ಣನೇ, ಕೃಷ್ಣವರ್ಣ. ಹೆಸರು ಕೃಷ್ಣ, ಕೃಷ್ಣವರ್ಣ ಕೂಡ ಹೌದು. ಉದಾರ ಮಾದರ ನಿತ್ಯಂ ಅನಿಂದ್ಯಂ ಸುಂದರೀಪತೇಗೆ ಇಂದೀವ ರೋದರ ನಿಭಂ ಸುಪೂರ್ಣಂ ವಾದಿಮೋಹದಂ. ವಾದಿಗಳಿಗೆ ಮೋಹ ಉಂಟು ಮಾಡುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಯೋಗ್ಯತೆ ಇಲ್ಲದವ್ರು ಉಪಯೋಗ ಮಾಡ್ಕೊಳಕ್ ಬರೋದಿಲ್ಲ. ಅದನ್ನ ದಾತೃ ಸರ್ವಾಮರ ಐಶ್ವರ್ಯ, ಅದ್ರ ಹರಿಕಥಾಂಸ ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಎಷ್ಟು ಬೆಳಕು, ಎಷ್ಟು ಉಪಕಾರ ಮಾಡ್ತಾರಲ್ಲ, ಅದ್ರ ಗೂಬೆ ಇದೆಯಲ್ಲ, ಅದು ಕಂಡ್ರಾಗೋದಿಲ್ಲ. ಯಾಕೆ? ರಾತ್ರಿಯೇ ಬೇಕಲ್ಲ, ಹಾಗಲ್ಲ ಕಣ್ ಕಾಣೋದಿಲ್ಲ. ಆ ದೃಷ್ಟಿ ಅದು. ಅಂದ್ರೆ ಸೂರ್ಯನೇ ಹೆಟ್ ಮಾಡುತ್ತೆ. ಈ ಕಳ್ಳರು ಸೂಟರ್ ಹೆಟ್ ಮಾಡ್ತಾರೆ. ಅವ್ರು ವರ್ಕಿಂಗ್ ಅವರ್ಸ್ ಅಲ್ಲ, ಅದು ಸೂಟ ಹುಡುಗಿಯರೇ ವರ್ಕಿಂಗ್ ಅವರ್ಸ್ ಶುರುವಾದ. ಅಂದ್ರೆ ಕೆಲವರಿಗೆ ಒಳ್ಳೇದು ಲೈಕ್ ಆಗಲ್ಲ. ಈ ಸೂರ್ಯನಂತ ಗ್ರಂಥಗಳು ಲೈಕ್ ಆಗಲ್ಲ. ದಾತೃ ಸರ್ವಾಮರ ಐಶ್ವರ್ಯ ವಿಮುಕ್ತ್ಯಾದೇ ರಹೋ ವರಂ. ಅದೆಲ್ಲ ಏನ್ ಬೇಕು ನಿಮ್ಗೆ? ಪಾದಕ್ಕೆ ಎಷ್ಟು ಶಕ್ತಿ ಇದೆ, ಶಾಸ್ತ್ರಕ್ಕೆ ಎಷ್ಟು ಶಕ್ತಿ ಇದೆ, ವೇದವ್ಯಾಸ ಶಕ್ತಿ ಎಷ್ಟು ಅಂದ್ರೆ ದಾತೃ ಸರ್ವಾಮರ ಐಶ್ವರ್ಯ ವಿಮುಕ್ತ್ಯಾದೇಹೇ ಅಹೋವರಂ. ದಾತೃ ಕೊಡುತ್ತದೆ. ಏನೇನು ಕೊಡುತ್ತೆ? ಸರ್ವ ಅಮರ ಐಶ್ವರ್ಯ ವಿಮುಕ್ತ್ಯಾದೇಹೈ ಅಹೋ. ಎಲ್ಲ ದೇವತೆಗಳು ಕೂಡ ಕೇಳಿದ ಎಲ್ಲವನ್ನು ಕೊಡುತ್ತೆ, ಮುಕ್ತಿ ಕೊಡುತ್ತೆ, ಮುಕ್ತಿ ಆನಂದ ಉನ್ನಾಹನು ಕೊಡುತ್ತೆ. ಅಷ್ಟು ಶಕ್ತಿ ಇರೋದ್ರಿಂದ ಇದನ್ನು ವರಂ, ಸರ್ವಶ್ರೇಷ್ಠವಾದ ಪ್ರಿಯತೆ ಇತಿ ವರಂ. ಅಂದ್ರೆ ಎಲ್ಲರಿಂದಾನು ಕೂಡ ಆಯಲ್ಪಟ್ಟು ಇದು ಬೇಕೇ ಬೇಕು ಅಂತ ಬರಬೇಕು, ಅದು ವರಂ. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ದೂರತರ. ಆಕ್ಚುಲಿ ವರ ಕನ್ಯಾ ಶಬ್ದಕ್ಕೂ ಅರ್ಥ ಅದೇನೆ. ವರ ಅಂತ ಹೇಳಿದ್ರೆ ಏನರ್ಥ? ಶ್ರೇಷ್ಠ. ಎಲ್ಲ ಕೇಳಿದ್ದೆಲ್ಲ ಇರ್ಬೇಕು. ಆ ವರ ಅಂತ ತೀರ್ಮಾನ ಹೋಗ್ಬೇಕು, ಈಗ ಯೋಗ್ಯ ಇದ್ದಾರೆ. ಯಾವ್ದೇ ದೋಷ ಇದ್ರು ಬೇಡ ಅಂತ ಹೇಳಿ.
ಎಲ್ಲಾ ರೀತಿಯಲ್ಲೂ ಕಲಿತ ವರ ಶ್ರೇಷ್ಠ ಅಂತ ಅರ್ಥ ಆಗುತ್ತೆ. ಕನ್ಯಾ, ಕನ್ಯಾನು ಹಾಗೇನೆ, ಕನಲ್ದು ದೀಪ್ತವು ಅಂತ ಇರೋ ಅದರಿಂದ ಬಂದಿರೋದು. ಗ್ಲೋರಿಯಸ್ ಅಂತ ಅದು ಹಾಗೆ ಇರಬೇಕು. ಕನ್ಯಾ ರತ್ನ ಅಂತ ಕರೀತಾರಲ್ಲ, ಗ್ಲೋರಿಯಸ್. ಈ ಅರ್ಥ ಎರಡು ಕೂಡ ಹಾಗಿರ್ಬೇಕು. ಇಲ್ದವ್ರು ಏನಾಯ್ತು ಅದು ಮ್ಯಾಚ್ ಆಗೋದೇ. ಇಲ್ಲೂ ಕೂಡ ಹಾಗೆ ಪರಮಾತ್ಮ ಅವನಿಂದ ಬರೆಯಲ್ಪಟ್ಟ ಗ್ರಂಥಗಳು ಎಲ್ಲ ಕೂಡ ಆ ಬೇಸಿಸ್ ಮೇಲೆ ಟೀಕಾರ ಏನ್ ಮಾಡ್ತಾರೆ, ವಾದಿರಾಜ ಸ್ವಾಮಿಗಳು ಜಯತೀರ್ಥ ಗ್ರಂಥಗಳನ್ನ ಮಾಧ್ವ ಗ್ರಂಥಾನ್ ಸ್ವಬಂಧು ನೀವ ಅಂತ ಕೊಂಡಾಡ್ತಾರೆ. ದಾತೃ ಸರ್ವಾಮರ ಐಶ್ವರ್ಯ, ಸಣ್ಣ ಸರ್ವ ಅಮರರಿಗೂ ಐಶ್ವರ್ಯ ಎಲ್ಲ ಮುಕ್ತಿ ಎಲ್ಲ ಕೊಡ್ಬೇಕಾದ್ರೆ ಇನ್ನು ಏನ್ ಹೇಳ್ಬೇಕು ಅದಕ್ಕೆ? ವರ. ನದಿ ಇದೆ, ಯಾರು ಹೋದ್ರೂ ನೀರು ಕೊಡುತ್ತೆ, ಯಾರಾದ್ರೂ ಉಪಯೋಗ ಮಾಡ್ಕೊಡು. ಇಂಥವ್ರಿಗೆ ಅಂತ ಇಲ್ಲ. ಯಾಕೆ? ಅಷ್ಟು ಬ್ರಾಡ್ ಆಗಿದೆ ಶಾಸ್ತ್ರ. ಹಾಗೆ ವರಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರ ದಿವ್ಯವಂದಿತಂ ದೂರತರಂ ಯತ್ತು ತದೇವಾಂತಿಕ ಮಂತಿಕ. ದೇವರ ಮತ್ತೊಂದು ಮಹಿಮೆ, ದೂರತರಂ, ದೂರಕ್ಕಿಂತ ದೂರ. ಆಮೇಲೆ ಅಂತಿಕಂ, ಹತ್ತಿರಕ್ಕಿಂತ ಹತ್ತಿರ. ದೇವರ ದೂರಕ್ಕಿಂತ ದೂರ, ಹತ್ತಿರಕ್ಕಿಂತ ಹತ್ತಿರ. ಅರ್ಥ ಆಯ್ತಾಗ? ಎಷ್ಟು ಚೆನ್ನಾಗಿದೆ. ಸಮುದ್ರ ಮುಟ್ತೀರಿ, ಭಾರಿ ಹತ್ರ. ಆ ಕಡೆ ದಡ ಭಾರಿ ದೂರ, ಆ ಕಡೆ ದಡ ಎಷ್ಟೋ ಸಾವಿರಾರು ಕಿಲೋಮೀಟರ್ ಹೋಗ್ಬೇಕು ಕಡೆ ಹೋದ್ರೆ. ಇದು ಹತ್ತಿರ ಹತ್ತಿರ ಹತ್ತಿರ. ಆ ರೀತಿ ಉಳಿದಲ್ಲ. ಬಾವಿ ನೀರು ಮುಟ್ಟಕ್ ಬರಲ್ಲ ನಿಮಗೆ. ಹೊರಗಡೆ ಸಮುದ್ರಕ್ಕೆ ಯಾರು ಕೊಡ ತಗೊಂಡ್ಬೇಕಾಗಿಲ್ಲ. ಮೇಲಿ ಸ್ನಾನ ಮಾಡಿಸ್ಬಿಡುತ್ತೆ. ಅದೇ ನಿಂತ್ಕೊಂಡ್ಬಿಟ್ಟು ದೊಡ್ಡಲ್ಲೇ ಬಂದ್ರೆ ನಿಂತ್ಕೊಂಡ್ರೆ ಹೋಗ್ಬಿಡುತ್ತೆ ಮೇಲ್ಗಡೆ. ಆದಷ್ಟು ಬಾವಿಗಳು ಹಾಗಲ್ಲ, ನಾಟ್ ರೀಚಬಲ್ ಅವೆಲ್ಲ. ಅಂದ್ರೆ ಸಣ್ಣವರೇ ನಾಟ್ ರೀಚಬಲ್, ದೊಡ್ಡವರು ರೀಚಬಲ್ ಅಂತ ಸುಖವಾಗಿ ಓಡಾಡ್ಕೊಟ್ರು. ಓಡಾಡೋದು ಸುತ್ತ ಹಾಗೆ. ಸ್ನಾನಕ್ಕೆ ಭಾರಿ ಕಷ್ಟಪಡ್ಬೇಕಾಗಿ. ಈಜು ಬರದೇ ಇದ್ದವರು ಸ್ನಾನ ಮಾಡಕ್ಕೆ ಸಾಧ್ಯ ಸಮುದ್ರದೋದೆ, ಈಜು ಬರದೇನೆ. ಬೇರೆ ಎಲ್ಲ ನೀರು ಬರೋದ್ರೆ ಇದು ಈ ವಾಪಿ ಹೋಗೋದು ಏನ್ ಹಿಡಿತಾರೆ. ಸೇದೋಬಾಯಿ ಹಿಡಿಬೇಕು, ಎಷ್ಟು ಕಷ್ಟ ಗೊತ್ತ ಹಿಡಿಬೇಕಾದ್ರೆ. ಹಗ್ಗ ಹಾಕಿ ಎಳ್ಕೊಂಡು ಭಾರಿ ಕಷ್ಟಪಡೋದು. ಅದು ತುಂಬಿದ್ರೆ ಒಂದು ಕಷ್ಟ, ಬಹಳ ಇದ್ರೆ ಒಂದು ಕಷ್ಟ. ಸಮುದ್ರ ಹಾಗಲ್ಲ. ಸಮುದ್ರ ಆಳ ಅಷ್ಟು ದೊಡ್ಡದು, ಇಲ್ಲಿ ಆಳನೇ ಇಲ್ಲ. ಗೊತ್ತಾಯಿಲ್ಲ, ಅಷ್ಟು ಸುಲಭ. ಶಾಸ್ತ್ರಗಳು ಹಾಗೆ ಬಾಲಸಂಗಮತಿ ಬೋಧಯ ದೃಶ್ಯ. ಸಾಮಾನ್ಯರಿಗೂ ತಿಳಿಯುತ್ತೆ, ಭಾರಿ ಬುದ್ಧಿವಂತರು ತಿಳಿದೇ ಹೋಗುತ್ತೆ. ಅಷ್ಟು ದೊಡ್ಡದು. ಯಾವುದು? ತದ್ದೂರೆ ತದ್ವಂತಿಕೆ ಎಲ್ಲಿದ್ದದ? ಯಾವ ಉಪನಿಷತ್ತು? ಈಶಾವಾಸ್ಯ. ಅದರ ಅರ್ಥ ಇದೆ. ದೂರತರಮ್ಯತ್ತು ತದೇವಾಂತಿಕ ಮಂತಿಕಾತ್. ದೂರ ತದೇವ, ಅದೇನೆ. ಎರಡು ರೂಪ ಅಂತಿಲ್ಲ ಪರಮಾತ್ಮರಿಗೆ. ದೂರದ ರೂಪ, ಹತ್ತಿರದ ರೂಪ ಅಂತಿಲ್ಲ. ಒಂದೇ ರೂಪನೇ ಏನಾಗಿದೆ? ಹತ್ತಿರಕ್ಕಿಂತ ಹತ್ತಿರ. ಏನರ್ಥ ಅದಕ್ಕೆ? ವ್ಯಾಪ್ತ ಅಂತ. ಎಲ್ಲಕ್ಕಿಂತ ಆಕಾಶ ಹತ್ರ, ಭಾರಿ ಹತ್ರ, ಭಾರಿ ದೂರ. ಆ ಎಂಡಿಗೆ ಇವತ್ತು ಯಾರು ಯೋಚನೆ ಮಾಡಕ್ಕೂ ಬರೋದಿಲ್ಲ. ಆಕಾಶದಿಂದ ಯೋಚನೆ ಮಾಡಕ್ ಬರುತ್ತಾ? ಆಕಾಶ ವಿಷ್ಣುಪದ ಎಂಡಿದೆ, ಅದಕ್ಕೆ ಇಲ್ಲ. ಎಂಡಿದ್ರೆ ಆಕಾಶನೇ ಅದು. ಆಕಾಶ ರೂಪ ಆಗ್ಬೇಕಾದ್ರೆ ಏನಾಗಿರ್ಬೇಕು? ಆಕಾಶಕ್ಕೆ ದೊಡ್ಡದಿರ್ಬೇಕು. ಸಾಧ್ಯನೇ ಇಲ್ಲ. ಆ ದೃಷ್ಟಿಯಲ್ಲಿ ಆಕಾಶದ ಹಿರಿಮೆ ಅಂತ ಅತಿ ಹತ್ತಿರದಲ್ಲೂ ಅದೇನು, ಒಳಗೂ ಇದೆ. ಮತ್ತೆ ಆಕಾಶ ಒಳಗೂ ಇದೆ, ಹೊರಗೂ ಇದೆ, ಎಂಡ್ಲೆಸ್ ಆಗಿದೆ. ವಿಷ್ಣು ಸ್ವರೂಪ. ಇದು ಆಕಾಶನೇ ಹೇಗಿದ್ದಾಗ ಅದರಲ್ಲಿ ವ್ಯಾಪ್ಸಿರೋ ವಿಷ್ಣು ಅಂತ ದೇವರು ಹಾಗಿದ್ದಾನೆ. ಬಿಂಬರೂಪಿಯಾಗಿ ಭಾರಿ ಹತ್ತಿರದಲ್ಲಿದ್ದಾನೆ. ನಮಗಿಂತ ದೇವ್ರ ಹತ್ರ. ನಮಗೆ ಆಶ್ಚರ್ಯ, ನಮಗಿಂತ ದೇವ್ರ ಹತ್ರ ಹೇಗೆ? ಅಲ್ಲ ನಮ್ಮಿಂದ ಅಂದ್ರೆ ದೇಹದೊಳಗೆ ನಾವಿರೋದು, ನಮ್ಮೊಳಗೆ ದೇವರಿದ್ದಾರೆ. ಅಂದ್ರೆ ನಮ್ಮೊಳಗಿರ್ಬೇಕಾದ್ರೆ ಎಲ್ಲಾ ಕಡೆಯಿಂದ ಟಚ್ ಮಾಡ್ಬೇಕು. ಸೊ ನಮಗೆ ಈ ಕಡೆ ತಗೊಂಡಾಗ ನಾವು ದೂರ ಆದ ಹತ್ರ ಆಗತ್ತೆ. ದೇವ್ರು ನಮಗಿಂತ ಎಲ್ಲ ಕಡೆ ಹತ್ರ ಆಗುತ್ತೆ. ಯಾವ ಅಂಗದಲ್ಲಿ ಹತ್ರ ಆಗ್ಬಿಡೋದ್ರಿಂದ ನಮಗೆ ಭಾರಿ ಹತ್ರ ದೇವರೇ. ಆದ್ರಿಂದಾಗಿನೇ ದೇವರ ಸಖಾ ಅಂತ ಯಾವಾಗಲೂ ಜೊತೆಗೆ ಇರತಕ್ಕಂತಹ ಸ್ವಾಮಿ. ತದೇವ ಅಂತಿಕ ಇನ್ನೊಂದು ಅರ್ಥ ಇದೆ. ಅಲ್ಲಿರು ಬೇರೆ ಅಲ್ಲ, ಇದೇ ಸಮುದ್ರನೇ ಅಲ್ಲಿವರೆಗೆ ಹೋಗಿರೋದು. ಡಿಸ್ಕಂಟಿನ್ಯೂಸ್ ಸಮುದ್ರ ಆಗೋದಿಲ್ಲ ಅದು. ಅದೇ ರೀತಿ ಇರಬೇಕು, ಅದೇ ರೂಪನೇ. ಒಂದೇ ರೂಪನೇ ಅಣು, ಒಂದೇ ರೂಪನೇ ವ್ಯಾಪ್ತ. ಅಣೋರಣೀಯಾನ್ ಮಹತೋ ಮಹಿಯಾನ್. ಎರಡು ರೂಪಗಳು ಬೇರೆ ಬೇರೆ ಅಲ್ಲ. ಅದೇ ವಾಮನ ರೂಪದಿಂದಾನೇ ನಿಂತಿದ್ದಾನೆ, ಆಡಿದ್ದಾನೆ ವಿಶ್ವ. ತದೇವ ಅಂತಿಕ ಎರಡು ರೂಪಗಳಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಎಷ್ಟು ಸಿಂಪಲ್ ಅಂದ್ರೆ ಎಲ್ಲೂ ಕಟ್ಟದ ಪದಗಳೇ ಇಲ್ಲ ಇರೋ. ಫುಲ್ ಕಾನ್ಸೆಪ್ಟ್ ಸುರಿಮಳೆ ಮಾಡಿಬಿಡ್ತಾರೆ ದೇವರು. ಆಲ್ ಅಬೌಟ್ ಗಾಡ್. ಪ್ರತಿಯೊಂದು ಸ್ತೋತ್ರದ ಹೊಸ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಆಗ ನಮಗೆ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೇ ಸ್ತೋತ್ರದಲ್ಲಿ ಹೇಳಿದ್ರೆ ಏನಾಗ್ತಿತ್ತು? ಕೇಳೋರಿಗೆ ಹೆವಿ ಆಗ್ತಿತ್ತು. ಆ ರೀತಿ ಸೇರಿಸಿದಾರೆ, ಬಿಟ್ಟಿಲ್ಲ. ಹೆವಿ ಆಗುತ್ತೆ, ಬಿಡಿಸಿ ಮತ್ತೊಂದು ಸ್ತೋತ್ರ ಹೇಳ್ತಾ ಬರ್ತಾರೆ. ದೂರತರಂ ಯತ್ತು ತದೇವಾಂತಿಕ ಮಂತಿಕಾತ್. ತದೇವ ಅದೇನೆ, ತದೇವನೇ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಅಲ್ಲಿಗೆ ನಾಳೆ ಮುಕ್ತಾಯ ಮಾಡಿ. ಅಂತೂ ಅವ್ರಿಗೆ ಸುಲಭ ಬರೆಯೋದು, ಇದು ಬರೆಯೋದು, ರಾಗ ಚೇಂಜ್ ಮಾಡೋದು ಒಂದಕ್ಕಿಂತ ಒಂದು ವಿಶೇಷತೆ. ನಾಡಿದ್ದೆ ಮುಗಿಬೋದು.